ಜಯಲಲಿತಾ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ವಿಚಾರಣೆ ಸಂದರ್ಭದಲ್ಲಿ ಜಪ್ತಿಯಾಗಿದ್ದಂತಹ ಒಡವೆಗಳೆಲ್ಲವೂ ಕೂಡ ಹಿಂತಿರುಗಿಸುವಂತಹ ಪ್ರಕ್ರಿಯೆ ಆರಂಭವಾಗಿದೆ. ಮಾಜಿ ಸಿಎಂ ಜಯಲಲಿತಾ ಒಡವೆ ಹಿಂತಿರುಗಿಸುವ ಪ್ರಕ್ರಿಯೆ ಇಂದು ಮತ್ತು ನಾಳೆ ತಮಿಳುನಾಡು ಸರ್ಕಾರಕ್ಕೆ ಈ ಒಡವೆಗಳೆಲ್ಲವೂ ಕೂಡ ಹಸ್ತಾಂತರವಾಗಲಿದೆ. ಜಯಲಲಿತಾಗೆ ಸೇರಿದಂತಹ ಕೋಟಿ ಕೋಟಿ ಬೆಲೆ ಬಾಳುವಂತಹ ವಸ್ತುಗಳು 7040 ಗ್ರಾಂನಷ್ಟು 468 ಬಗೆಯ ಚಿನ್ನ, ವಜ್ರಖಚಿತ ಆಭರಣಗಳು, 700 ಕೆಜಿ ಬೆಳ್ಳಿ ಆಭರಣಗಳು, 740 ದುಬಾರಿ ಚಪ್ಪಲಿಗಳು, 11344 ರೇಷ್ಮೆ ಸೀರೆಗಳು, 250 ಶಾಲು, 12 ರೆಫ್ರಿಜರೇಟರ್, 10 ಟಿವಿ ಸೆಟ್, 8 ವಿಸಿಆರ್, 1 ವಿಡಿಯೋ ಕ್ಯಾಮೆರಾ, 4 ಸಿಡಿ ಪ್ಲೇಯರ್, 2 ಆಡಿಯೋ ಡೆಕ್, 24 2-in-1 ಟೇಪ್ ರೆಕಾರ್ಡರ್, 1040 ವಿಡಿಯೋ ಕ್ಯಾಸೆಟ್ ಹಾಗೆ 3 ಐರನ್ ಲಾಕರ್ಗಳು ಈ ಒಂದು ಜಪ್ತಿ ಸಂದರ್ಭದಲ್ಲಿ ಇರುವಂತಹದ್ದು. ಇದೆಲ್ಲವನ್ನ ಕೂಡ ಸರ್ಕಾರಕ್ಕೆ ಹಿಂತಿರುಗಿಸುವಂತಹ ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈ ಹಿಂದೆ ಜಯಲಲಿತಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅವರಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಜಪ್ತಿಯಾಗಿತ್ತು ಅದೆಲ್ಲವೂ ಕೂಡ ಹಿಂತಿರುಗಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಈಗ ಈ ರೀತಿಯ ಪ್ರಕ್ರಿಯೆ ಯಾವ ರೀತಿ ಆರಂಭ ಆಗಿದೆ, ಯಾವೆಲ್ಲ ವಸ್ತುಗಳು ಈ ಜಪ್ತಿ ಸಂದರ್ಭದಲ್ಲಿ ಸಿಕ್ಕಿವೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ರಮೇಶ್? ಮತ್ತು ಈಗಾಗಲೇ ಆ ಪ್ರಕ್ರಿಯೆ ಆರಂಭ ಆಗಿದೆ. ಇವತ್ತು ಬೆಳಿಗ್ಗೆಯಿಂದನೇ ತಮಿಳುನಾಡಿನಿಂದ ಅಧಿಕಾರಿಗಳು 3 ಟ್ರಂಕ್ ಅನ್ನ ತಂದಿದ್ದಾರೆ. ಇವತ್ತಿಗೆ ಆ 3 ಟ್ರಂಕ್ ಅಲ್ಲಿ ಎಲ್ಲಾ ವಸ್ತುಗಳನ್ನ ಕೂಡ ಕೌಂಟ್ ಮಾಡಿ ಅದನ್ನ ತುಂಬುವಂತ ಕೆಲಸ ಆಗ್ತಾ ಇದೆ. ತಮಿಳುನಾಡಿನ ಅಧಿಕಾರಿಗಳು ಇದ್ದಾರೆ, ಮತ್ತೆ ನ್ಯಾಯಾಧೀಶರು ಕೂಡ ಅಲ್ಲಿ ಕೋರ್ಟ್ ಹಾಲ್ನಲ್ಲೇ ಇದ್ದಾರೆ. ಕೋರ್ಟ್ ಹಾಲ್ನ ಕೊರಟೆಯನ್ನು ಕ್ಲೋಸ್ ಮಾಡಿಕೊಂಡು ವಿಡಿಯೋಗ್ರಾಫ್ ಮಾಡಿಕೊಂಡು ಎಲ್ಲವನ್ನು ಕೂಡ ಎಣಿಕೆ ಮಾಡ್ತಾ ಇದ್ದಾರೆ. ಮತ್ತೆ ಚಿನ್ನದ ಆಭರಣಗಳು ಮತ್ತೆ ವಜ್ರದ ಆಭರಣಗಳು ಎಲ್ಲವನ್ನು ಕೂಡ ವೆಯ್ಟ್ ಮಾಡಿ ಅಂದ್ರೆ ತೂಕ ಹಾಕಿ ಅದನ್ನ ಇಡ್ತಾ ಇದ್ದಾರೆ. ಹೀಗಾಗಿ ಅದನ್ನೆಲ್ಲ ಇವತ್ತು ಮುಗಿಸಿದ ನಂತರ ಸೇಫ್ ಕಸ್ಟಡಿಗೆ ಅಂದ್ರೆ ತಮಿಳುನಾಡು ಪೊಲೀಸರ ವಶಕ್ಕೆ ಕೊಡಲಾಗುತ್ತೆ. ಆ ನಂತರ ತಮಿಳುನಾಡು ಪೊಲೀಸರು ನಾಳೆನೂ ಕೂಡ ಇದೇ ಪ್ರಕ್ರಿಯೆ ಮುಂದುವರಿಯುವ ಸಾಧ್ಯತೆ ಇದೆ. ಒಂದ್ ವೇಳೆ ಇವತ್ತು ಆ ಪ್ರಕ್ರಿಯೆಗಳೆಲ್ಲ ಪೂರ್ಣ ಆಗದೆ ಹೋದ್ರೆ ನಾಳೆನೂ ಕೂಡ ಎಲ್ಲವನ್ನು ಪೂರ್ಣಗೊಳಿಸಿ ನಾಳೆ ಸಂಜೆ ವೇಳೆಗೆ ಇದು ಬೆಂಗಳೂರಿಂದ ತಮಿಳುನಾಡಿಗೆ ರವಾನೆ ಆಗುತ್ತೆ. ಅಂದ್ರೆ ಇದು ತಮಿಳುನಾಡು ಅಂದ್ರೆ ಅಕ್ರಮ ಆಸ್ತಿ ಅಂತೇಳಿ ಸುಪ್ರೀಂ ಕೋರ್ಟ್ ಮತ್ತೆ ಕರ್ನಾಟಕ ಕೋರ್ಟ್ ವಿಶೇಷ ಕೋರ್ಟ್ ಕೂಡ ಹಿಂದಿನ ತೀರ್ಪು ಕೊಟ್ಟಿದ್ರಿಂದ ಇದೆಲ್ಲ ವಸ್ತುಗಳು ಕೂಡ ಈಗ ತಮಿಳುನಾಡು ಸರ್ಕಾರದ ಸುಪರ್ದಿಗೆ ಹೋಗುತ್ತೆ. ತಮಿಳುನಾಡು ಸರ್ಕಾರ ಅದನ್ನ ಹರಾಜು ಹಾಕ್ಬೋದು ಅಥವಾ ಅದನ್ನ ಅವರ ವಿವೇಚನೆಗೆ ಬಿಟ್ಟಿತ್ತು. ಅವ್ರು ಅದನ್ನ ಹರಾಜು ಹಾಕಿ ಅದರಿಂದ ಬಂದಿರುವಂತಹ ಹಣವನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೋಬಹುದು. ಯಾಕಂದ್ರೆ ಕೋರ್ಟ್ ಸುಮಾರು 10 ಕೋಟಿ ದಂಡವನ್ನ ವಿಧಿಸಿತ್ತು. ಆ ದಂಡದ ಹಣವನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೋಸ್ಕರ ಆ ವಸ್ತುಗಳನ್ನ ಹರಾಜು ಹಾಕುವಂತ ಸಾಧ್ಯತೆಗಳು ಹೆಚ್ಚಾಗಿವೆ. ಮಧು. ಓಕೆ ರಮೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.